ಹೇಳಿದ್ರೆ ಮುಂದೆ ಹೇಳಿದರೆ ರಾಮ ಮಂದಿರಕ್ಕೆ ಹೋಗ್ತೀನಿ. ನಾ ಜಿ ಪರಮೇಶ್ವರ್ ಬಗ್ಗೆ ಗೌರವ ಇದೆ. ಒಬ್ಬ ಕರ್ನಾಟಕದ ಸುಸಂಸ್ಕೃತ ರಾಜಕಾರಣಿ. ನಾ ಅವರಿಂದ ಇಂಥದ್ದು ನಿರೀಕ್ಷೆ ಮಾಡೋದಿಲ್ಲ. ನಿಮ್ಗೆ ಧೈರ್ಯ ಇದ್ರೆ ಹೇಳಬೇಕು. ಇಲ್ಲ ರಾಮನ ನಾನು ದಿನಾನು ಅವರು ಕೆ ಎಚ್ ಮುನಿಯಪ್ಪ ಅವ್ರು ಹೇಳ್ಯಾರ, ನಾ ದಿನಾನು ರಾಮನಾಮವನ್ನು ಜಪನೆ ಮಾಡ್ತೀನಿ ಅಂತ ಹೇಳ್ಯಾರ. ಅನೇಕರು ಹೇಳ್ಯಾರ. ಆದರೆ ನಿಮ್ಮ ವೈಯಕ್ತಿಕ ಧಾರ್ಮಿಕ ಹಕ್ಕಿದೆ, ನೀವು ಹೋಗಬೇಕು. ನೀವು ನಿಮ್ಮ ಇಡೀ ಹಿಂದೂಗಳನ್ನು ನಿಮ್ಗೆ ಓಟ್ ಹಾಕ್ಯಾರ. ಅಲ್ಲ, ಅದಕ್ಕೂ ಹೈಕಮಾಂಡ್ ಪರವಾನಗಿ ಕೊಡಬೇಕು. ಹಾಂ, ಎಂಥ ಮೂರ್ಖತನ ಇದು. ನಾಳೆ ನಾ ಸಾಯಬೇಕಾದ್ರೂ ಹೈಕಮಾಂಡ್ ಪರ್ಮಿಷನ್ ಬೇಡಬೇಕಾದ ಪರಿಸ್ಥಿತಿ ಕಾಂಗ್ರೆಸ್ ಗುಲಾಮಗಿರಿಯ ಸಂಕೇತ ಅನ್ನೋದಕ್ಕೆ ಪರಮೇಶ್ವರ ಹೇಳಿಕೆನೇ ಒಂದು ಸ್ಪಷ್ಟವಾದಂಥ ಕಾಂಗ್ರೆಸ್ಸಿನ ಸಂದೇಶ. ಥ್ಯಾಂಕ್ ಯು ಸರ್. ಮುಂದೆ ಹೇಳಿದರೆ ರಾಮ ಮಂದಿರಕ್ಕೆ ಹೋಗ್ತೀನಿ. ನಾ ಜಿ ಪರಮೇಶ್ವರ್ ಬಗ್ಗೆ ಗೌರವ ಇದೆ. ಒಬ್ಬ ಕರ್ನಾಟಕದ ಸುಸಂಸ್ಕೃತ ರಾಜಕಾರಣಿ. ನಾ ಅವರಿಂದ ಇಂಥದ್ದು ನಿರೀಕ್ಷೆ ಮಾಡೋದಿಲ್ಲ. ನಿಮ್ಗೆ ಧೈರ್ಯ ಇದ್ರೆ ಹೇಳಬೇಕು. ಇಲ್ಲ ರಾಮನ ನಾನು ದಿನಾನು ಅವರು ಕೆ ಎಚ್ ಮುನಿಯಪ್ಪ ಅವ್ರು ಹೇಳ್ಯಾರ, ನಾ ದಿನಾನು ರಾಮನಾಮವನ್ನು ಜಪನೆ ಮಾಡ್ತೀನಿ ಅಂತ ಹೇಳ್ಯಾರ. ಅನೇಕರು ಹೇಳ್ಯಾರ. ಆದರೆ ನಿಮ್ಮ ವೈಯಕ್ತಿಕ ಧಾರ್ಮಿಕ ಹಕ್ಕಿದೆ, ನೀವು ಹೋಗಬೇಕು. ನೀವು ನಿಮ್ಮ ಇಡೀ ಹಿಂದೂಗಳನ್ನು ನಿಮ್ಗೆ ಓಟ್ ಹಾಕ್ಯಾರ. ಅಲ್ಲ, ಅದಕ್ಕೂ ಹೈಕಮಾಂಡ್ ಪರವಾನಗಿ ಕೊಡಬೇಕು. ಹಾಂ, ಎಂಥ ಮೂರ್ಖತನ ಇದು. ನಾಳೆ ನಾ ಸಾಯಬೇಕಾದ್ರೂ ಹೈಕಮಾಂಡ್ ಪರ್ಮಿಷನ್ ಬೇಡಬೇಕಾದ ಪರಿಸ್ಥಿತಿ ಕಾಂಗ್ರೆಸ್ ಗುಲಾಮಗಿರಿಯ ಸಂಕೇತ ಅನ್ನೋದಕ್ಕೆ ಪರಮೇಶ್ವರ ಹೇಳಿಕೆನೇ ಒಂದು ಸ್ಪಷ್ಟವಾದಂಥ ಕಾಂಗ್ರೆಸ್ಸಿನ ಸಂದೇಶ. ಥ್ಯಾಂಕ್ ಯು ಸರ್.